ನಾವು ಏನ್ ಮಾಡಬೇಕು ಏನಾಗಬೇಕು ಅಂತಕ್ಕಂಥದ್ದನ್ನ ಗುರಿಯನ್ನ ಕಾಣಬೇಕು. ವಿದ್ಯಾರ್ಥಿಗಳು, ನೀವು ಏನಾಗಬೇಕು ಅಂತ ಕನಸು ಕಂಡ್ರೆ ಮಾತ್ರ ನೀವು ರೀಚ್ ಆಗಕ್ಕೆ ಸಾಧ್ಯ. ನೀವು ಕನಸು ಕಾಣದೇ ಇದ್ರೆ ಯು ವೋಂಟ್ ರೀಚ್ ಎನಿಥಿಂಗ್. ನಾನು ಆಫೀಸರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಹಠ ಮಾಡಿ ಮನಸ್ಸಲ್ಲಿ ಓದಿದ್ರೆ ನಿಮಗೆ ಎಲ್ಲ ದೊರಕುತ್ತೆ. ಅದಕ್ಕೆ ಪ್ರೋತ್ಸಾಹ ಆಗಿ ಟೀಚರ್ಸ್ ಕೂಡ ಅಂತ ಒಳ್ಳೆ ಟೀಚರ್ಸ್ಗಳಿದ್ದಾರೆ. ಮುಖ್ಯವಾದದ್ದು ತಿಳ್ಕೊಂಡು ನೀವು ನಾನು ಏನಾಗಬೇಕು ಅನ್ನೋದ್ರ ಬಗ್ಗೆ ನೀವು ಚಿಂತೆ ಮಾಡಿ ನೀವು ಕನ್ಸ್ಕೊಂಡು ನೀವು ಓದುವಂತ ಹವ್ಯಾಸ ಮಾಡ್ತೀವಿ, ಅದು ಒಳ್ಳೇದಾಗ್ತದೆ. ಆಮೇಲೆ ಜೊತೆಗೆ ನೀವು ಯಾರ್ದಾರೆ ಪುಸ್ತಕ ಓದಿ, ಯಾರೊಬ್ಬರು ಆದರ್ಶ ವ್ಯಕ್ತಿಯಾಗಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಗಾಂಧಿ ಇಟ್ಕೋತಿರೋ, ಬಸವಣ್ಣ ಇಟ್ಕೋತಿರೋ, ಕನಕನ್ ಇಟ್ಕೋತಿರೋ, ಅಂಬೇಡ್ಕರ್ ಇಟ್ಕೋತಿರೋ, ವಿವೇಕಾನಂದ ಇಟ್ಕೋತಿರೋ, ನಿಮ್ ಇಷ್ಟ. ನೀವು ಯಾರು ಇಟ್ಕೊಳ್ಳಿ. ಅದನ್ನು ಓದಿದ್ರೆ ನಿಮ್ ಈ ಓದೋದಕ್ಕೂ ಅವ್ರು ಆ ಮಟ್ಟಕ್ಕೆ ಬರ್ಬೇಕಾದ್ರೆ ಹೆಂಗ್ ಕನ್ಸ್ಕೊಂಡು ಬಂದಿದ್ದಾರೆ ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ. ಯು ಶುಡ್ ಕೀಪ್ ಇನ್ ಯುವರ್ ಮೈಂಡ್. ನಿಮ್ ಯಾರ ಇಚ್ಛೆ ಇರ್ತದೆ ಅವರ ಪ್ರತಿಭಾವಂತ ಪುಸ್ತಕವನ್ನು ಓದುವಂತ ಹವ್ಯಾಸ ಜೊತೆಗೆ ಮಾಡ್ಕೋಬೇಕು.